ಜೆಡಿಎಸ್ನವರ ಜೊತೆಗೆ ಹೊಂದಿಕೊಂಡು ಹೋಗೋಕೆ ಆಗುತ್ತೆ ಅಥವಾ ಇಲ್ವಾ ನೋಡಬೇಕು. ಕಾಂಗ್ರೆಸ್ ಸೇರ್ಪಡೆ ವದಂತಿಯ ಬಗ್ಗೆ ನಾರಾಯಣಗೌಡರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ನನಗೆ ಕಾಂಗ್ರೆಸ್ನವರು ಕರೀತಾ ಇದ್ದಾರೆ, ಸೊ ಕಾಂಗ್ರೆಸ್ಗೆ ಹೋಗ್ತಾರೆ ಇಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇಲ್ಲ. ಸಚಿವ ಚಲುವರಾಯಸ್ವಾಮಿ ಕಾಂಗ್ರೆಸ್ಗೆ ಕರೀತಾ ಇದ್ದಾರೆ ನನ್ನನ್ನ, ಬಟ್ ಹೋಗ್ಬೇಕಾ ಇಲ್ವಾ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಇದ್ದೀನಿ. ನಾನೇನು ಹೋಗ್ತೀನಿ ಅಂತಲೂ ಹೇಳಿಲ್ಲ, ಅವ್ರಿಗೆ ಬರ್ತೀನಿ ಅಂತಲೂ ಹೇಳಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆ ಇದ್ದಾಗ ಕಾಂಗ್ರೆಸ್ನವ್ರ ಬಳಿ ಹೋಗಬೇಕಾಗತ್ತೆ. ಜೆಡಿಎಸ್ನವ್ರ ಜೊತೆಗೆ ಹೊಂದ್ಕೊಂಡು ಹೋಗಲು ಆಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡಬೇಕು, ನಮ್ಮ ಕುಟುಂಬ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನ ನಾರಾಯಣಗೌಡರು ಹೇಳಿದ್ದಾರೆ. ನಮ್ಮ ಜೊತೆ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡ ಅವರಿದ್ದಾರೆ. ಈಗಷ್ಟೇ ಸಭೆ ಮುಗಿಸ್ಕೊಂಡು ಅವರು ಆಚೆ ಬಂದಿದ್ದಾರೆ, ವಿಜೇಂದ್ರ ಅವ್ರ ಜೊತೆ ಸಭೆ. ಸರ್, ಈಗ ಪ್ರಮುಖವಾಗಿ ಮಂಡ್ಯ ಜೆಡಿಎಸ್ಗೆ ಹೋಗಿರೋದಂತೂ ಹೌದು. ನಿಮಗೆ ಈಗ HDK ಪರ ಬೆಂಬಲಕ್ಕೆ ನಿಲ್ತೀರಾ, ಅವ್ರ ಪರ ಪ್ರಚಾರಕ್ಕೆ ಹೋಗ್ತೀರಾ? ಬಹಳ ಕುತೂಹಲಕಾರಿ ಪ್ರಶ್ನೆ ಸರ್. ನೋಡಿ, ನಾನಿನ್ನ ತೀರ್ಮಾನ ತಗೊಂಡಿಲ್ಲ. BJP ಬಿಟ್ಟು ಹೋಗ್ತೀನಿ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಯೋಚನೆ ಮಾಡಬೇಕಾಗುತ್ತೆ, ಸಮಯ ಸಂದರ್ಭಗಳು ಹೇಗಿದೆ ಅನ್ನೋದನ್ನು ಯೋಚನೆ ಮಾಡಿ ನಾವು ತೀರ್ಮಾನ ತಗೋತೀನಿ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ನವ್ರಿಗೆ ನಾನು ಗೌರವ ಅಭಿನಂದನೆ ಹೇಳಬೇಕಾದ್ರೆ ಯಾವುದಾದ್ರು ಚಿಕ್ಕಪುಟ್ಟ ಸಮಸ್ಯೆಗಳು ಇರೋವಂಥ ಸಂದರ್ಭದಲ್ಲಿ ಹೋಗಲೇಬೇಕಾಗ್ತದೆ. ಚಲುವರಾಯಸ್ವಾಮಿ ಅವರು ಕರೀತಾ ಇರೋದು ನಿಜ, ಇಲ್ಲ ಅಂತ ಅಲ್ಲ. ಹೈಕಮಾಂಡೂ ಕರೀತಾ ಇರೋದಿಲ್ಲ. ಅದು ನಾನಿನ್ನೂ ತೀರ್ಮಾನ ತಗೊಂಡಿಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ಯಡಿಯೂರಪ್ಪ ಅವರು, ವಿಜಯೇಂದ್ರ ಅವರು ಒಂದು ಫ್ಯಾಮಿಲಿ ಸಂಬಂಧ, ಅದನ್ನೆಲ್ಲ ಯೋಚನೆ ಮಾಡಬೇಕು. ಆಮೇಲೆ ಈ ನಮ್ಮ ದೇಶದ ಒಂದು ಪ್ರಧಾನಿ ಯಾರಾಗಬೇಕು ಹೇಳಿ? ಮೋದಿಯವರಾದ್ರೇ ನಮ್ಮ ದೇಶದ ಅನುಕೂಲ. ಈಗ NDA ಕ್ಯಾಂಡಿಡೇಟ್ ಆಗಿ ಯಾರು ಬರ್ತಾ ಇದ್ದಾರೆ ಅಂತ ಅದು ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಬರ್ತಾರೋ, ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೋ, ಪುಟ್ಟರಾಜ್ ಅವ್ರು ಬರ್ತಾರೋ, 3 ಜನ ಚರ್ಚೆ ನಡೀತಾ ಇದೆ. ಅದು ಏನು ಫೈನಲ್ ನಮಗೇನು ಗೊತ್ತಿಲ್ಲ, ನಾವೇನು ಅಟ್ಯಾಚ್ ಇಲ್ಲ. ನೆನ್ನೆ ಫೋನ್ ಬಂದಿತ್ತು, ಕರೆದಿದ್ರು ಮನೆಗೆ ಬನ್ನಿ ಅಂತೇಳಿ. ಹೇಗೆ ಹೋಗೋಕ್ಕೆ ಸಾಧ್ಯ? ಆ ಪಕ್ಷವನ್ನು ಬಿಟ್ಟು ಬಂದವರು, ನಾನು ತೊರೆದು ಬಂದವನು. ಅದ್ರ ಬಗ್ಗೆ ಹೈಕಮಾಂಡು ಮತ್ತು ವರಿಷ್ಠರು ಏನೇನು ಮಾತಾಡ್ತಾರೆ ಅದ್ರ ಬಗ್ಗೆ ನಾವೆಲ್ಲ ಒಟ್ಟಾಗಿ ಕುಂತ್ಕೊಂಡು ತೀರ್ಮಾನ ತಗೊಂಡು ಯೋಚನೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ 2 ತೀರ್ಮಾನ ಈಗ ನೀವು ಮಾಡಬೇಕು. ಒಂದು, NDA ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗ್ಬೇಕಾ ಹೋಗ್ಬಾರ್ದ ಅಂತ. ಸದ್ಯಕ್ಕೆ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ, ಮುಂದೆ ಹೇಗೆ ಅಂತ ಅಲ್ವಾ? ಕಾಂಗ್ರೆಸ್ಗೆ ನಾನು ಹೋಗ್ತೀನಿ ಅಂತ ಯಾವಾಗಲೂ ಹೇಳ್ಕೊಂಡು ಹೋಗೇ ಇಲ್ಲ. ಅದು ಪ್ರಚಾರ. ಈಗ ಪ್ರಚಾರ ಬಂದಾಗ ನಾವು ಯಾಕೆ ಬೇಡ ಅನ್ನೋಕ್ಕಾಗ್ತದೆ? ಬರಲಿ ಬಿಡಿ ಅಂತ ತಾವೇ ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಅಭಿನಂದನೆಗಳು ಹೇಳಲೇಬೇಕಾದ್ರೆ. ನಾರಾಯಣಗೌಡನ ಅಟ್ಲೀಸ್ಟ್ ಒಂದು ಗೌರವ ಇದೆಯಲ್ಲ, ಶಕ್ತಿ ಇದೆಯಾ ಅನ್ನೋದೊಂದು ಜಿಲ್ಲೆಗೆ ಅಗತ್ಯ ಇದೆ ಅನ್ನೋದನ್ನು ಕಾಂಗ್ರೆಸ್ನವರು ಡಿಮ್ಯಾಂಡನ್ನೆಲ್ಲ ಕಾಂಗ್ರೆಸ್ನವರು ಕೊಡ್ತಾ ಇರೋಂಥದ್ದು BJPಲಿ ಇದ್ದೇ ಇದೆ. ನಾನು BJP ಬಿಟ್ಟು ಹೋಗಿಲ್ಲ, JDSನ್ನು ಬಿಟ್ಟು ಬಂದಂಥವನು, ನಾನು ತೊರೆದು ಬಂದಂಥವನು. ಯೋಚನೆ ಮಾಡಿ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿ. ಇದ್ರ ಬಗ್ಗೆ ಸ್ಪಷ್ಟತೆ ಕೊಡಲಿಲ್ಲ. ಮೈತ್ರಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತೀರಾ? HDK ಅಭ್ಯರ್ಥಿ ಆದರೆ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋಗ್ತೀರಾ? ಅದಕ್ಕೆ ನಾವು ಇನ್ನೂ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದೀನಿ. ತಪ್ಪೇನು ಹೇಳ್ತಾ ಇದ್ದೇನೆ ಅಲ್ಲಿ? ಚರ್ಚೆ ಆಗ್ಬೇಕು, ಇನ್ನು ಯೋಚನೆ ಮಾಡಬೇಕಲ್ಲ ಸರ್. ಹೊಂದ್ಕೊಂಡು ಹೋಗಕ್ಕೆ ಆಗುತ್ತಾ ಇಲ್ವಾ? ಮಾಡಿದ್ದಾರೆ, ನಮ್ಮನ್ನ ಮನವಿಯನ್ನ ಮಾಡಿದ್ದಾರೆ ವಿಜೇಂದ್ರ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು. ನಾವೆಲ್ಲ ಮಾಡಬೇಕಾಗ್ತದೆ ಅಂತ ನಾವು ಯೋಚನೆ ಮಾಡಬೇಕಲ್ಲ ಸರ್. ನಾವು ಕುಟುಂಬದವರು, ನಮ್ಮ ಕುಟುಂಬ ದುಡ್ದಿದೆ ನಮ್ಮ ಚುನಾವಣೆಗೆಲ್ಲ. ಮನೆಯಿಂದ ಬಂದು ಕಣ್ಣೀರಿನಲ್ಲಿ ಕೈ ಹಾಕಿ ಕೈ ತೊಳ್ಕೊಂಡು ಹೋಗಿದ್ದಾರೆ. ಅವರನ್ನು ನಾವು ಸಮಾಧಾನಕ್ಕೆ ತಗೋಬೇಕಲ್ಲ. ಈಗ ನಾನು ಶಿವರಾಮೇಗೌಡರು ತೀರ್ಮಾನ ಮಾಡಿಬಿಟ್ಟು ನಾವು ಹೊರಗೆ ಬರೋಲ್ಲ. ನಮಗೆ ಟಿಫನ್ ಬೇಕು, ಬಟ್ಟೆ ಬೇಕು ಹೊರಗೆ ಬರ್ಬೇಕಾರೆ. ಮನೆಯವ್ರನ್ನೂ ಕೇಳ್ಕೊಂಬರ್ಬೇಕಾಗ್ತದಲ್ಲ ಸರ್. ಮನೆಯವ್ರ ತ್ಯಾಗನೂ ಇದೆ. ಸುಮಲತಾ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಏನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಹೈಕಮಾಂಡ್ ಇದೆ, ಈಗ ಹೇಳಿದ್ದಾರೆ ರಾಜ್ಯಾಧ್ಯಕ್ಷರು. ನಾವು ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದಂಥವ್ರು. ಅವ್ರ ನೋವು ಅವ್ರಿಗೆ ಗೊತ್ತಿದೆ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ತಾವೇ ಅವ್ರನ್ನ ಹತ್ರ ಕೇಳ್ಕೋಬೇಕಾಗಿ. ಯಾಕೆಂದರೆ ನಮ್ಮ ಹತ್ರ ಅವ್ರು ಸಂಪರ್ಕದಲ್ಲಿಲ್ಲ, ನಮ್ಮನ್ನು ಮಾತಾಡಿಸ್ತಾ ಇಲ್ಲ. ಡಿಮ್ಯಾಂಡ್ ಆಗೋ ಟೈಮ್ನಲ್ಲಿ ನಾವು ಬೇಕಿತ್ತು ಅವ್ರಿಗೆ. ಅದನ್ನು ನೋವಿದೆ ನಮಗೆ. ಮಂಡ್ಯದಲ್ಲಿ ನಾನು ಉಸ್ತುವಾರಿ ಸಚಿವನಾಗಿ ಶುಗರ್ ಫ್ಯಾಕ್ಟ್ರಿಯನ್ನು ತರಬೇಕಾದ್ರೆ ಹೆಚ್ಚಿನ ಶಕ್ತಿ ನಾನು ತುಂಬಿದಂಥವನು. ಶಿವರಾಮೇಗೌಡರಿಗೂ ಬರ್ತೀನಿ. ನನ್ನ ಹೆಸರು ಎಲ್ಲೂ ಹೇಳಿಲ್ಲ ಮೇಡಮ್ ಅವ್ರಿಗೆ ಟಿಕೆಟ್ ಬೇಕು ಅಂತ ಹೋರಾಟ ಕೊಟ್ಟರು ನಾವೇ ಸ್ಟಾರ್ಟಿಂಗ್ನಲ್ಲಿ. ಕುಮಾರಸ್ವಾಮಿ ಅವರು ಪ್ರಚಾರಕ್ಕೆ ಕರೆದ್ರೆ ಹೋಗ್ತೀರಾ ಸರ್? ನಾವಿನ್ನೂ ತೀರ್ಮಾನನೇ ಪ್ಲೀಸ್, ಅದನ್ನು ನಾವು ಕುಟುಂಬದಲ್ಲಿ ಮತ್ತು ನಮ್ಮ ಸ್ನೇಹಿತರಿದ್ದಾರೆ, ಇನ್ನೂ ಚರ್ಚೆಗಳಾಗಲಿ ಸರ್. ಇವಾಗ ವಿಜೇಂದ್ರ ಅವರು
ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಕರೆದು ನೀವೆಲ್ಲ ಹೊಂದ್ಕೊಂಡು ಹೋಗಬೇಕು, ಕ್ಯಾಂಡಿಡೇಟನ್ನು ಗೆಲ್ಲಿಸ್ಕೊಂಬರ್ಬೇಕು ಅಂತೇಳಿ ಅವರು ನಮ್ಮನ್ನು ಮನವಿಯನ್ನು ಮಾಡಿದ್ದಾರೆ. ನಾವು ಯೋಚನೆ ಮಾಡಿ ತೀರ್ಮಾನ ತಗೊಳ್ತೀವಿ. ಥ್ಯಾಂಕ್ ಯು ಸರ್. ಇದು ಮಾಜಿ ಸಚಿವ ನಾರಾಯಣಗೌಡ ಅವರ ಮಾತುಗಳು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು.